ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತು ಬೆಳಗಿನ ತಿಂಡಿಗೆ ಒಂದು ಸ್ಪೆಷಲ್ ಡಿಶ್ ಅಂತ ಹೇಳ್ಬಹುದು. ಪ್ರಿಪೇರ್ ಮಾಡಿದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. 2 ಕಪ್ ಆಗುವಷ್ಟು ಕ್ಯಾಬೇಜ್ ಮತ್ತೆ ಒಂದು ಕ್ಯಾಪ್ಸಿಕಮ್ ಮತ್ತೊಂದು ಈರುಳ್ಳಿ ದೊಡ್ಡ ಸೈಜ್ ಇತ್ತು. ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಅರಶಿನ ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ ಸಾಧ್ಯ ಆದಷ್ಟು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ. ನಮ್ಗೆ ಯಾವ್ದು ಇಷ್ಟ ಆ ಹಿಟ್ಟನ್ನ ಸೇರಿಸ್ಕೊಳ್ಬಹುದು, ಆದ್ರೆ ಗೋಧಿ ಹೆಲ್ದಿಯ ಕೂಡ ಅಲ್ವಾ, ಸೊ ಗೋಧಿನ ಚೂಸ್ ಮಾಡ್ಕೊಂಡೆ. ಗೋಧಿ ಹಿಟ್ಟನ್ನ ಹಾಕೊಂಡು ಒಮ್ಮೆ ಈ ತರ ಚೆನ್ನಾಗಿ ಕಲಿಸ್ಕೊಂಡು ಅದಾದ್ಮೇಲೆ ಬೇಕಾದಷ್ಟು ನೀರ್ ಹಾಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಹಸಿಮೆಣಸಿನಕಾಯಿ ಬೇಕಂದ್ರೆ ಇವಾಗ್ಲೇ ಹಾಕೊಳ್ಬಹುದು, ನೀವು ಖಾರಕ್ಕೆ ಹಸಿಮೆಣಸಿನಕಾಯಿ ಚೂಸ್ ಮಾಡೋದಾದ್ರೆ. ಆದ್ರೆ ನಾವು ಚಿಕ್ಕ ಮಕ್ಕಳಿಗೆ ಈ ರೆಸಿಪಿನ ಕೊಡುವುದಾದ್ರೆ ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅವರಿಗೆ ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪುಡಿ ಆತರ ಏನಾದ್ರೂ ಹಾಕಿದ್ರೆ ಚೆನ್ನಾಗಿರ್ತದೆ. ಹಸಿಮೆಣಸಿನಕಾಯಿ ತಿನ್ನುವಾಗ ಸಿಕ್ಕಿದ್ರೆ ಅಥವಾ ಅದ್ರದ್ದು ಬೀಜಗಳು ಸಿಕ್ಕಿದ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಒಂದು ಹದಕ್ಕೆ ಕಲಿಸ್ಕೊಂಡು ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಸಪರೇಟ್ ಆಗಿ ತೆಗೆದಿಟ್ಟು ಅದಕ್ಕೆ ಕರಿಮೆಣಸಿನ ಪುಡಿ ಮಾತ್ರ ಹಾಕಿ ಕೊಡ್ತೇನೆ. ಕರಿಮೆಣಸಿನ ಪುಡಿ ನಾವು ಸ್ವಲ್ಪ ಹಾಕಿದ್ರೆ ಕೂಡ ಅದು ಪುಡಿ ಆಗಿರೋದ್ರಿಂದ ಜಾಸ್ತಿ ಖಾರ ಕೂಡ ಅಂತ ಅನ್ಸೋದಿಲ್ಲ ಮಕ್ಕಳಿಗೆ. ನಾನು ಆರೋಗ್ಯಕ್ಕೆ ಏನಾದ್ರೂ ಈ ತರ ಪ್ರಿಪೇರ್ ಮಾಡುವಾಗ ಹೆಚ್ಚಾಗಿ ಚೂಸ್ ಮಾಡೋದು ಕರಿಮೆಣಸಿನ ಪುಡಿಯನ್ನೇ. ನಮ್ಗೆ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೊಂಡು ಮಾಡ್ಕೊಂಡ್ವಿ ತಿಂಡಿ. ಮಕ್ಕಳಿಗೆ ಕೊಡುವಾಗ ನಾವು ಅದನ್ನೊಂದು ಯೋಚನೆ ಮಾಡಿದ್ರಾಯ್ತು. ಮಿಡ್ಲಲ್ಲಿ ಮೆಣಸಿನಕಾಯಿ ಏನಾದ್ರೂ ಸಿಕ್ಕಿದ್ರೆ ಅವರಿಗೆ ತಿನ್ನೋದಕ್ಕೆ ಖಾರ ಆದ್ರೆ ಇಷ್ಟ ಆಗೋದಿಲ್ಲ. ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಆಯ್ತು. ತುಪ್ಪ ಬೆಣ್ಣೆ ಕೂಡ ಹಾಕೊಳ್ಬಹುದು ಇಷ್ಟ ಇದ್ರೆ. ತುಪ್ಪ ಒಳ್ಳೇದಂತ ಹೇಳಿ ತುಪ್ಪವನ್ನ ಚೂಸ್ ಮಾಡ್ಕೊಂಡಿದ್ದಾನೆ. ಸೊ 2 ಸೈಡ್ ಕುಕ್ ಮಾಡ್ಕೊಳ್ಬೇಕು. ಮತ್ತೆ ಸ್ವಲ್ಪ ದಪ್ಪ ಹಿಟ್ಟನ್ನ ಇಟ್ಕೊಂಡ್ರೆ ಈ ತರ ಆಗತ್ತೆ. ಬೇಕಾದ್ರೆ ಸ್ವಲ್ಪ ನೀರ್ ಕೂಡ ಹಾಕಿ ನೀರ್ ಮಾಡ್ಕೊಳ್ಬಹುದು, ಅವಾಗ ಸ್ವಲ್ಪ ತೆಳ್ಳಗೆ ಬಿಡಿಸ್ಕೊಳ್ಳೋದಕ್ಕೆ ಆಗತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ಕುಕ್ ಆಗೋದಕ್ಕೆ. ಮತ್ತೆ ಸ್ವಲ್ಪ ಸ್ಟವ್ ಅನ್ನ ಕೂಡ ಸ್ಲೋ ಇಟ್ಕೊಳ್ಬೇಕಾಗ್ತದೆ. ಬೆಳಗಿನ ತಿಂಡಿ ಆದ್ಮೇಲೆ ವಾಕಿಂಗ್ ಹೋಗುವಂತಹ ಟೈಮ್. ನಮ್ಮ ಆರುಷ್ ನೋಡಿ ಎಷ್ಟು ಕಷ್ಟಪಟ್ಟು ಒಂದು ಚಪ್ಪಲ್ ಹಾಕ್ತಾನಂದ್ರೆ ಕೆಲವೊಂದ್ಸಲ ಟಕ್ ಅಂತ 1 ಸೆಕೆಂಡ್ ಅಲ್ಲಿ ಆಗೋಗತ್ತೆ. ಕೆಲವೊಂದ್ಸಲ ತುಂಬಾ ಕಷ್ಟಪಡ್ತಾನೆ. 3-4 ಸುತ್ತು ತಿರುಗಿ ಅದಾದ್ಮೇಲೆ ಪಾದ ಚಪ್ಪಲ್ ಒಳಗೆ ಹೋಗುತ್ತೆ. ಇಂಡಿಪೆಂಡೆಂಟ್ ಟೋಡ್ಲರ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ, ಸುಮಾರು 2 ತಿಂಗಳು ಆಯ್ತು ಅನ್ಸುತ್ತೆ. ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಹಾಗೆ ಇಲ್ಲಿ ಕೂಡ ಮೇಲೆ ಟ್ಯಾಗ್ ಮಾಡಿರ್ತೇನೆ, ಚೆಕ್ ಮಾಡಿ ನೀವು. 1.5-2 ವರ್ಷ ಈ ಟೈಮ್ ಅಲ್ಲಿ ನಾವು ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ವಿಷಯಗಳನ್ನ ಹೇಳಿಕೊಡ್ಬಹುದು. ನಾನು ಓದೋದು ಅಥವಾ ಕಲಿಯೋದು ಆ ಬಗ್ಗೆ ಅಲ್ಲ, ಜೀವನದ ಬಗ್ಗೆ. ನಮ್ಗೆ ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಆಗಿರ್ಬಹುದು, ಈ ತರ ಚಪ್ಪಲ್ ಹಾಕೋದು, ಪ್ಯಾಂಟ್ ತೆಗಿಯೋದು, ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಅದೇನಂದ್ರೆ ಅವರಿಗೆ ಕೂಡ ಮ್ಯಾಟರ್ ಆಗುತ್ತೆ, ನಮ್ಗೆ ಕೂಡ ಅಷ್ಟೇ ಹೆಲ್ಪ್ ಆಗುತ್ತೆ. ಅವ್ರಿಗೆ ಏನಾದ್ರೂ ಒಂದು ಹೇಳಿಕೊಟ್ಟಿದ್ರೆ. ಇಲ್ಲದಿದ್ರೆ ನಾವು ಕುತ್ಕೊಳ್ಬೇಕು, ಅವರಿಗೆ ಚಪ್ಪಲ್ ಹಾಕ್ಬೇಕು, ಅಂಡ್ ಅವ್ರು ಕೂಡ ವೇಟ್ ಮಾಡ್ಬೇಕು ನಮ್ಗೆ ಯಾರಾದ್ರೂ ಬಂದು ಚಪ್ಪಲ್ ಹಾಕುವವರೆಗೆ. ಈ ತರ ಎಲ್ಲ ಇರುತ್ತಲ್ವಾ. ಸೊ ಇದ್ರ ಬಗ್ಗೆ ಒಂದು ಮಾಡಿರುವಂತಹ ವಿಡಿಯೋ ನಾನು ಅವಾಗ್ಲೇ ಹೇಳಿದ್ದು, ಅದ್ರದ್ದು ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಬಹುದು. ಬೆಳಗ್ಗೆ ವಾಕಿಂಗ್ ಹೋದ್ರೆ ಅಲ್ಲಿ ರಾತ್ರಿ ಟೈಮ್ ಅಲ್ಲಿ ಬಂದಂತಹ ಕೀಟಗಳು, ಕೆಲವೊಂದು ಫ್ಲೈ ಎಲ್ಲ ಇರುತ್ತಲ್ವಾ, ಅದು ಬಿದ್ದಲ್ಲಿ ನೆಲದ ಮೇಲೆ ಇರುತ್ತೆ. 15 ನಿಮಿಷ ಅದ್ರಲ್ಲೇ ಹೋಗುತ್ತೆ ಆ ಒಂದು ಟೈಮ್. ಎಲ್ಲಾ ಕಡೆ ಹೋಗಿ ಎಲ್ಲೆಲ್ಲ ಏನೆಲ್ಲ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರ್ತಾನೆ. ಇದೇನು ಅದೇನು ಅಂತ ಕೇಳ್ತಾ ಇರ್ತಾನೆ. ಈ ಫೇಸ್ ತುಂಬಾ ಕಷ್ಟ ಅಲ್ವಾ. ಪ್ರತಿಯೊಬ್ಬ ಟೋಡ್ಲರಿನ ಅಮ್ಮನಿಗೆ ಎಕ್ಸ್ಪೀರಿಯನ್ಸ್ ಆಗಬಹುದು ಅಂಡ್ ಫೀಲ್ ಕೂಡ ಆಗಬಹುದು. ಪ್ರತಿಯೊಂದು ವಿಷಯವನ್ನ 100 ಬಾರಿ ಕೇಳ್ತಾರೆ, ಅದೇನು 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 ಅಂತ ಹೇಳಿ ಆನ್ಸರ್ ಮಾಡಿ 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 ನಮ್ಗೆ ಸುಸ್ತಾಗ್ಬೇಕು, ಅಷ್ಟು ಕೇಳ್ತಾರೆ. ಸೊ ಇದೇ ಫೇಸ್ ಅಲ್ಲಿ ಇದ್ದೇನೆ ನಾನು. ತುಂಬಾನೇ ಎಂಜಾಯ್ ಮಾಡುವಂತಹ ಒಂದು ಫೇಸ್ ಅಂತ ಹೇಳ್ಬೇಕು. ಇನ್ನು ಬಾಯ್ಲ್ಡ್ ಎಗ್ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಇಷ್ಟ ಏನು ಇಲ್ಲ, ಅವನು ಜಾಸ್ತಿ ತಿನ್ನೋದು ಕೂಡ ಇಲ್ಲ. ರೀಸೆಂಟ್ ಆಗಿ ಸ್ವಲ್ಪ ಮನ್ಸ್ ಮಾಡಿದಾನೆ 1-2 ಬಾರಿ ಬೈಟ್ ಮಾಡೋದಕ್ಕೆ. ಜಾಸ್ತಿ ತಿನ್ನೋದಿಲ್ಲ ಅಂಡ್ ಇಷ್ಟಪಟ್ಟು ಕೂಡ ತಿನ್ನೋದಲ್ಲ. ನಾವು ಮೊದ್ಲಿಂದನೂ ಬಾಯ್ಲ್ ಮಾಡಿದಾಗ ಎಗ್ ಅನ್ನ ಟೇಸ್ಟ್ ಮಾಡು ಅಂತ ಕೇಳ್ತಾ ಇದ್ವಿ ಅವನಿಗೆ. ಆದ್ರೆ ಅವನು ಅಷ್ಟೊಂದು ಮನ್ಸು ಮಾಡ್ತಾ ಇರ್ಲಿಲ್ಲ. ನಾವು ಕೂಡ ಫೋರ್ಸ್ ಮಾಡಿ ಏನು ಕೊಡ್ತಿರ್ಲಿಲ್ಲ. ಬಟ್ ಇವಾಗ ಏನಂದ್ರೆ ಅವನೇ ಮುಂದ್ ಬರ್ತಾನೆ, ನಾನು ಟೇಸ್ಟ್ ಮಾಡ್ತೇನೆ ಅಂತ ಹೇಳಿ. ಬಟ್ ಇಷ್ಟಪಟ್ಟು ತಿನ್ನೋದಲ್ಲ, ಜಸ್ಟ್ ಟೇಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾನಷ್ಟೇ. 1-2-3 ಬಾರಿ ಅದನ್ನ ಬೈಟ್ ಮಾಡಿ ಸ್ವಲ್ಪ ತಿಂತಾನೆ.
ಮತ್ತೆ ಸಾಕು ಅಂತ ಹೇಳ್ತಾನೆ. ಅಂಡ್ ಅವನಿಗೆ ವೈಟ್ ಪಾರ್ಟ್ ಇಷ್ಟ ಆಗೋದು, ಎಲ್ಲೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಾಯ್ಲ್ಡ್ ಎಗ್ ಅಲ್ಲಿ. ಸೊ ಅದನ್ನ ಈ ತರ ತಿಂತಾನೆ. ಇದಾದ್ಮೇಲೆ ನಮ್ಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತರೋದಿತ್ತು, ಸೊ ಹೊರಗಡೆ ಹೊರಟಿದ್ದೇವೆ. ತರಕಾರಿ ತರ್ಲಿಕ್ಕೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವರಿಗೆ ಕೂಡ ಗೊತ್ತಾಗುತ್ತೆ ಯಾವ ತರಕಾರಿ ಯಾವ ಹಣ್ಣು ಅಂತ ಹೇಳಿ. ಅಂದ್ರೆ ನಾನು ಆಲ್ರೆಡಿ ಟೋಡ್ಲರ್ ಇರುವಂತಹ ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತೀರಿ ಫ್ಲಾಶ್ ಕಾರ್ಡ್ ತೋರಿಸಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಮಗು, ಇವಾಗ ಕೇಳೋದಿಲ್ಲ, 1 ವರ್ಷ ಆಗಿದೆ, 1.5 ವರ್ಷ ಆಗಿದೆ, 8 ತಿಂಗಳಾಗಿದೆ, 9 ತಿಂಗಳಾಗಿದೆ ಅಂತೆಲ್ಲ. ಸೊ ಇದು ಒಂದು ನೀವು ಯೋಚನೆ ಮಾಡ್ಬೋದು. ಅಂದ್ರೆ ನೀವು ಈ ತರ ಫಿಸಿಕಲಿ ಥಿಂಗ್ಸ್ ಅನ್ನ ತೋರಿಸಿ ಹೇಳ್ಬಹುದು ಇದು ಅದು ಅಂತ ಹೇಳಿದ್ರೆ ಕೂಡ ಮಕ್ಳಿಗೆ ಇಷ್ಟ ಆಗತ್ತೆ. ಮನೆಯಲ್ಲಿ ತಂದ ಮೇಲೆ ತೋರ್ಸೋದಕ್ಕೆ ಮತ್ತೆ ನಾವ್ ಎಲ್ಲಿಗಾದ್ರೂ ಹೊರಗಡೆ ಹೋದಾಗ ಕರ್ಕೊಂಡು ಹೋಗಿ ತೋರ್ಸೋದಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ದೊಡ್ಡ ದೊಡ್ಡ ಪ್ಲೇಸ್ಗೆ ಏನು ಹೋಗ್ಬೇಕಂತಿಲ್ಲ, ವಾರಕ್ಕೊಂದೆರಡು ಬಾರಿ ನಾವು ಮಾರ್ಕೆಟ್ಗೆ ಹೋಗ್ತೇವೆ. ಆವಾಗ ಕರ್ಕೊಂಡು ಹೋಗಿ ಏನು ಯಾವ್ದಿದು ಯಾಕೆ ಯೂಸ್ ಮಾಡ್ತಾರೆ ಹಾಗೆ ಮಾತಾಡಿದ್ರೆ ಮಕ್ಳಿಗೆ ಕೂಡ ಸ್ಲೋಲಿ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಆರುಷ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಈ ತರ ಅಲ್ಲಿ ವೆಜಿಟೇಬಲ್ ಶಾಪಿಗೆ ಹೋಗಿ ಎಲ್ಲ ವಸ್ತುಗಳನ್ನ ನೋಡಿ ಏನು ಯಾವ್ದಕ್ಕೆ ಯೂಸ್ ಮಾಡ್ತೇವೆ, ಯಾವ ಕಲರ್, ಆ ತರ ಎಲ್ಲ ಕೇಳೋದು. ಮತ್ತೆ ನಾವು ಕೂಡ ಅವನಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇವೆ. ಅಂಡ್ ನಾವು ಹೋಗುವಂತಹ ಅಂಗಡಿಯವ್ರಿಗೆ ಕೂಡ ಚೆನ್ನಾಗಿ ಪರಿಚಯ ಆಗಿರೋದ್ರಿಂದ ಅವ್ರು ಕೂಡ ಅದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ಇದು ಮೊದ್ಲಿಂದನೂ ನಡೀತಾ ಇದೆ. ಆಲ್ಮೋಸ್ಟ್ ಅವನಿಗೆ 1 ವರ್ಷ ಆಗೋದಕ್ಕಿಂತ ಮೊದ್ಲೇ ಈ ಒಂದು ಅಭ್ಯಾಸವನ್ನ ನಾವು ಶುರು ಮಾಡಿದ್ವಿ. ಇವಾಗ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ತುಂಬಾನೇ ಹೆಲ್ಪ್ ಆಗತ್ತಂತ ಹೇಳ್ಬಹುದು. ನಾನು ಕಾಲಿಫ್ಲವರ್ ಅನ್ನ ಅದೇ ದಿನ ಬಂದು ತೊಳೆದು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಸೊ ನೆಕ್ಸ್ಟ್ ಡೇಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅಂಡ್ ಇವತ್ತೊಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೇನೆ. ಒಗ್ಗರಣೆಗೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಅಥವಾ ಯಾವುದೇ ಒಂದು ಎಣ್ಣೆಯನ್ನ ಯೂಸ್ ಮಾಡಬಹುದು. ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತೆ ಶುಂಠಿ ಬೆಳ್ಳುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಕರಿಬೇವಿನ ಎಲೆಯನ್ನ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡೆ. ಅದಕ್ಕೆ ಒಂದು ಈರುಳ್ಳಿಯನ್ನ ಕಟ್ ಮಾಡ್ಕೊಂಡು ಹಾಕಿ 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದಾದ್ಮೇಲೆ 1-2 ಟೊಮ್ಯಾಟೊ ಮತ್ತೆ ಹಸಿಮೆಣಸಿನಕಾಯಿಯನ್ನ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಕುಕ್ ಆಗುವವರೆಗೆ ವೇಟ್ ಮಾಡಿದ್ರಾಯ್ತು. ಇಲ್ಲಿ ನಾನು ಹಸಿಮೆಣಸಿನಕಾಯಿ ತುಂಬಾ ಕಡಿಮೆ ಹಾಕಿದ್ ಯಾಕಂದ್ರೆ ಇದನ್ನ ಆರುಷ್ಗೆ ಕೂಡ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಂದ್ರೆ ಚೆನ್ನಾಗಿ ಒಮ್ಮೆ ಕುಕ್ ಆದ್ಮೇಲೆ ಬೇಕಾದ್ರೆ ಸ್ವಲ್ಪ ತೆಗ್ದಿಟ್ಕೊಳ್ತೇನೆ ಆರುಷ್ಕ್ ಅಂತ ಹೇಳಿ. ನಮ್ಗೆ ಬೇಕಾದ್ರೆ ಎಕ್ಸ್ಟ್ರಾ ಖಾರ ಹಾಕೊಳ್ತೇವೆ ನಾವು. ಸ್ವಲ್ಪ ಹೆಸರು ಬೇಳೆಯನ್ನು ನೆನ್ಸಿಟ್ಕೊಂಡಿದ್ದೆ, ಅದನ್ನ ಹಾಕಿ ಕುಕ್ ಆಗುವವರೆಗೇನು ವೇಟ್ ಮಾಡ್ಬೇಕು. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ, ಅವಾಗ್ಲೇ ಹೇಳೋದು ಮರ್ತು ಹೋಗ್ಬಿಟ್ಟೆ. ಮಕ್ಳಿಗೆ ನಾರ್ಮಲ್ ಆಗಿ ಈ ತರ ಸೊಪ್ಪಿನ ಪಲ್ಯ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ವಾ. ಅವಾಗ ನಾವು ಈ ತರ ಹೆಸರು ಬೇಳೆ ಆಗಿರಬಹುದು ಅಥವಾ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರೆ ಸೊಪ್ಪಿನ ಪಲ್ಯ, ಅವಾಗ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಎಕ್ಸ್ಟ್ರಾ ಶುಗರ್ ಬೆಲ್ಲ ಏನು ಹಾಕ್ಬೇಕಂತಿಲ್ಲ. ಈ ಬೇಳೆಯಲ್ಲಿ ಅಥವಾ ಆಲೂಗಡ್ಡೆಯಲ್ಲಿ ಬರುವಂತಹ ಸಿಹಿ ಅಂಶ ಇರುತ್ತಲ್ವಾ, ಅದೇ ಸಾಲುತ್ತೆ. ಮತ್ತೆ ಚಿಕ್ಕ ವಯಸ್ಸಲ್ಲೇ ನಾವ್ ಇದನ್ನೆಲ್ಲ ಅಭ್ಯಾಸ ಮಾಡ್ಬೇಕು, ಮಕ್ಕಳು ಇದನ್ನೆಲ್ಲ ತಿನ್ಬೇಕಾದ್ರೆ. ಸ್ವಲ್ಪ ಅರಶಿನ ಮತ್ತೆ ಇಂಗು ಹಾಕೊಳ್ತಾ ಇದ್ದೇನೆ. ಇವಾಗ ಈ ಹೆಸರು ಬೇಳೆ ಒಂದು 90-95% ಕುಕ್ ಆದ್ಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೇನೆ. ಇನ್ನು ಇದು ಸೊಪ್ಪು ಕುಕ್ ಆದ್ರೆ ಆಯ್ತು, ಪಲ್ಯ ರೆಡಿ ಆಗತ್ತೆ. ಮತ್ತೆ ನಾವು ತೆಂಗಿನಕಾಯಿ ತಿನ್ನೋರಾಗಿದ್ರೆ ಒಂದ್ ಸ್ವಲ್ಪ ಇದಕ್ಕೆ ತೆಂಗಿನಕಾಯಿಯನ್ನ ಕೂಡ ಹಾಕೊಳ್ಬಹುದು. ತೆಂಗಿನಕಾಯಿಯನ್ನ ಚೆನ್ನಾಗಿ ತುರಿದು ಹಾಕೊಂಡ್ರೆ ಅದ್ರಲ್ಲಿ ಬರುವಂತಹ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ತುಂಬಾನೇ ಹೆಲ್ದಿ ಕೂಡ ತೆಂಗಿನಕಾಯಿ ಮತ್ತೆ ಈ ತೆಂಗಿನ ಎಣ್ಣೆ ಇವೆಲ್ಲ ಹೆಲ್ದಿ. ನಾವು ಡೈಲಿ ಏನು ಫುಡ್ ಕುಕ್ ಮಾಡ್ತೇವೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಂಡ್ರೆ ಸಾಕು, ಮಕ್ಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಮೆಂತ್ಯ ಸೊಪ್ಪಿನ ಕಹಿ ಫ್ಲೇವರ್ ಏನಿದೆ ಅದು ಗೊತ್ತಾಗೋದಿಲ್ಲ ಈ ಹೆಸರು ಬೇಳೆ ಮತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ. ಆರುಷ್ ಕೂಡ ತುಂಬಾನೇ ಇಷ್ಟಪಟ್ಟು ತಿಂದಿದ್ದ ಈ ಒಂದು ರೆಸಿಪಿನ. ಇಷ್ಟೇ, ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬಾಯ್.